ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ಗ್ ಹೊರಟ್ಬಿಡೋ. ಅರ್ಜುನ್ ನಾನ್ ನರ್ಕಕ್ ತಳ್ಬಿಡ್ತೀನಿ ಅಂತ ನಿನ್ನಿಂದ ಏನು ಕಿಸ್ಯಕ್ಕೆ ಆಗ್ಲಿಲ್ವಲ್ಲೇ? ನೀನೊಂದ್ ಡಮ್ಮಿ ಪೀಸು, ಸೇವಂತಿ ರಿಂಗ್ ಮಾಸ್ಟರು. ನೀನು ಅವಳ ಸರ್ಕಸ್ ಅಲ್ಲಿ ಕುಣಿಯೋ ಸರ್ಕಸ್ ಕೋತಿ. ಅವಳ ತಾಳಕ್ಕೆ ಅವಳು ಎಲ್ರನ್ನೂ ಕುಣಿಸ್ತಾಳೆ. ಅಬ್ಬಬ್ಬಬ್ಬಬ್ಬಬ್ಬ, ಅರ್ಜುನ್ ಜೊತೆ ರೂಮಲ್ಲಿ ಇದ್ದಿದ್ದೇನು, ಮೈ ಮೇಲ್ ಬಿದ್ದಿದ್ದೇನು. ಕರ್ಣ, ಅದ್ಕೆಗೋಸ್ಕರ ಒಂದೇ ಸೆಕೆಂಡ್ ಅಲ್ಲಿ ನಿನ್ ಇಡೀ ಪ್ಲಾನ್ ನ ಉಲ್ಟಂ ಪಲ್ಟ ಮಾಡ್ಬಿಟ್ನಲ್ಲೇ. ಅದ್ ಹೇಗೆ ಇನ್ನೂ ಬದುಕಿದ್ಯಾ? ನೀನ್ ಸೋತೋದೆ ಕಣೆ, ಸೋತ್ ಹೋದೆ. ಇಲ್ಲ, ನಾನ್ ಸೋತಿಲ್ಲ. ಇಷ್ಟೆಲ್ಲ ಆದ್ಮೇಲೂ ನಾನ್ ಸೋತಿಲ್ಲ ಅಂತ ಹೇಳ್ತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ಕರ್ಣಂಗೆ ಸೇವಂತಿ ಮೇಲಿರೋ ಪ್ರೀತಿ ಅಭಿಮಾನ ನಿನ್ ಎಷ್ಟೋ ವರ್ಷದ ಪ್ರಯತ್ನ ಮಣ್ಪಾಲಾಗೋಯ್ತು. ನಿನ್ ಪ್ರಯತ್ನಕ್ಕಿಂತ ಆ ಸೇವಂತಿ ಗಳಿಸಿರೋ ವಿಶ್ವಾಸನೆ ಹೆಚ್ಚಾಗೋಯ್ತು. ನಿನ್ ಸುಮ್ನೆ ಕಾಮಿಡಿ ಪೀಸ್ ಆಗೋದೆ. ಸಾಕ್ಷಿ ಸಾವ್ಗೆ ಸೇಡ್ ತಿರ್ಸ್ಕೊಳ್ಳೋ ಯೋಗ್ಯತೆ ನಿನಗಿಲ್ಲ. ಹೇಗಿದ್ರು ನೀನ್ ಅವ್ರ ಮನೆ ಸೊಸೆ ಆಗಿ ಹೋಗಿದ್ಯಾ. ಅರ್ಜುನ್ ಸೇವಂತಿ ಇಬ್ರು ನಿನ್ ಮುಂದೆ ಫುಲ್ಲು ರೊಮ್ಯಾನ್ಸ್ ಮಾಡ್ತಿರ್ತಾರೆ, ಖುಷಿಯಾಗಿರ್ತಾರೆ. ಅದನ್ನೆಲ್ಲ ನೋಡ್ಕೊಂಡು ಹೊಟ್ಟೆ ಉರ್ಕೊಂಡು ನರಳಾಡು. ಅಷ್ಟೇ ನಿನ್ ಕೈಲಾಗೋದು. ಇಲ್ಲ ಇಲ್ಲ ಇಲ್ಲ, ನನಗೆ ಯಾರನ್ನು ಸುಮ್ಮನೆ ಬಿಡಲ್ಲ. ನನಗಾಗಿರೋ ಅನ್ಯಾಯಕ್ಕೆ ಪ್ರತೀಕಾರ ತೀರಿಸ್ಕೋತೀನಿ. ನಮ್ಮ ಅಕ್ಕನ ಸಾವಿಗೆ ನ್ಯಾಯ ಒದಗಿಸ್ಕೊಡ್ತೀನಿ. ನಿನ್ ಕೈಲದು ಸಾಧ್ಯನೇ ಇಲ್ಲ ಕಣೆ.